ಇವತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಹೆಸರಿನಲ್ಲಿ ವಂಚನೆ ಮಾಡೋದಕ್ಕೆ ಹೊರಟಿದೆ. ಅದು ಇವತ್ತು ವಿಶೇಷ ಅಧಿವೇಶನ ಕರೆದು ಮುಖಭಂಗ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಅವರೇ ಕಾರಣ. ಮಹಿಳೆಯರಿಗೆ ನಿಜವಾದಂಥ ವಿರೋಧವನ್ನ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಮಹಿಳಾ ಮೀಸಲಾತಿಗೆ ಯಾರೂ ವಿರೋಧ ಇಲ್ಲ. ಹಿಂದೆ 2023 ಕಾನೂನು ತಂದಾಗ ಅವಾಗಲೇ ನಾವು ಹೇಳಿದ್ದು, ನೀವು ಯಾಕೆ ಇದನ್ನ ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಈಗಲಿಂದನೇ ಮಾಡಿ ಅಂತಲೂ ಕೂಡ ಹೇಳಿದ್ದು. ಸರ್ವಾನುಮತದಿಂದ ಅವತ್ತು ನಾವು ಅದನ್ನ ಅನುಮೋದನೆ ಕೊಟ್ಟಿದ್ದು. ಅದನ್ನ ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಈ ಡಿಲಿಮಿಟೇಷನ್ ಮಾಡುವಂಥದ್ದಕ್ಕೂ ಏನು ಅದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ನೀವು ನೇರವಾಗಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಈಗ ಕರ್ನಾಟಕದ 224 ಕ್ಷೇತ್ರ ಇದೆ. ಮುಂದಿನ ಚುನಾವಣೆಯಲ್ಲಿ 33% ಕೊಟ್ರೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಾವೆಲ್ಲರೂ ಪರವಾಗಿದ್ದೇವೆ. ಈಗ 5 ರಾಜ್ಯಗಳ ಚುನಾವಣೆ ಆಗ್ತಾ ಇದೆ. ಹಿಂದೆನೇ ಈ ಕಾನೂನು ತಗೊಂಡು ಬಂದಿದ್ದಿದ್ರೆ, ಮಹಿಳಾ ಮೀಸಲಾತಿ ಏನು ಅವ್ರು ತಗೊಂಡು ಬಂದ್ರು ಅದು ಅನುಷ್ಠಾನ ಇವತ್ತಿಂದನೇ ಆಗಬೇಕು ಅಂತ ಮಾಡಿದ್ದಿದ್ರೆ ಇವತ್ತೆಲ್ಲ ಕಡೆ 33% ಸಿಕ್ಕಿರೋದು. ಮಹಿಳೆಯರ ಹೆಸರಿನಲ್ಲಿ ಇವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಒಂದು ಹುನ್ನಾರ. ಅದರಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಗೆ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ನಮ್ಗೆ ಆಘಾತ ಇದೆ. ಅದ್ರ ಬಗ್ಗೆ ನಮ್ಗೆ ಅನೇಕ ಅನುಮಾನಗಳಿದೆ. ಅದನ್ನ ಅವರು ಜೋಡಿಸಿ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಮಹಿಳೆಯರ ಹೆಸರಿನಲ್ಲಿ ಅಧಿಕಾರವನ್ನ ಅವ್ರ ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅವರು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಪ್ರಯತ್ನ ವಿಫಲ ಆಗಿದೆ. ಇದು ಸಂಚು. ಮೋದಿ ಅವರ ಬಿಜೆಪಿಯವರ ಸಂಚು. ಇವತ್ತು ಬಹಿರಂಗ ಆಗಿ ಪಾರ್ಲಿಮೆಂಟ್ ಅಲ್ಲಿ ಏನು ಸರಿಯಾದ ಉತ್ತರ ಕೊಡಕ್ ಆಗ್ದೇನೆ, ಇವತ್ತು ಬಿಲ್ ಅನ್ನ ಪಾಸ್ ಮಾಡ್ಕೊಳಕ್ ಆಗ್ದೇನೆ, ಇವತ್ತು ಅದಕ್ಕೋಸ್ಕರ ಕರಿಬೇಕಾಗಿತ್ತ. ಮೊದಲೇ ಪೂರ್ವಭಾವಿ ಸಭೆ ಮಾಡ್ಬೋದಾಗಿತ್ತು, ಎಲ್ರನ್ನೂ ಕೂಡ ಕರ್ಸ್ಬೋದಾಗಿತ್ತು. ನಾವೆಲ್ಲ ಹೇಳ್ದು ಎಲೆಕ್ಷನ್ ಮಧ್ಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ, ಇಷ್ಟು ತರಾತುರಿ ಯಾಕೆ, ಮತ್ತು ಮಹಿಳಾ ಮೀಸಲಾತಿಗೆ ಪುನರ್ವಿಂಗಡಣೆಗೆ ಏನೀಗ ಕನೆಕ್ಷನ್ ಯಾಕೆ ಇಟ್ಕೊಳ್ತಾ ಇದ್ದೀರಾ? ಮಾಡಿ ಮೀಸಲಾತಿಯನ್ನ ಇವತ್ತೇ ಮಾಡಿ. ಸೊ ಇದು ಬಿಜೆಪಿಯವರ